ಪ್ರಜು ಫ್ಯಾಮಿಲಿಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ನೀವು ಚೆನ್ನಾಗಿದ್ದೀರಾ ಅಂತ ಹಾಗೆ ಇದ್ದೀರಾ ಅನ್ಕೊಂಡು ಈ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ಬ್ಲಾಗ್ ಆಸ್ ಇಟ್ ಈಸ್ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ ಇವತ್ತು ಗೈಸ್ ಮಾರ್ನಿಂಗ್ ಇಂದ ನಾನು ಬ್ಲಾಗ್ ಮಾಡಿದೆ, ಯಾಕಂದ್ರೆ ಸಂಡೇ ಸ್ವಲ್ಪ ಎಲ್ಲ ಹೊರಡೆ ಹೋಗಿದ್ದೆ, ನಂದು ಸ್ವಲ್ಪ ಮೀಟಿಂಗ್ ಇತ್ತು. ಸೊ ಅಲ್ಲಿ ಬ್ಲಾಗ್ ಮಾಡ್ರೆ ಸ್ವಲ್ಪ ಅವರಿಗೆ ಓಕೆ ಅನ್ಸಲ್ಲ. ಸೊ ಅದಕ್ಕೋಸ್ಕರ ನಾನು ಈಗ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಯ್ ಅಲಿಯೋಮಿ, ಹಾಯ್ ಮಾಡಿ ಹಾಯ್ ಗಾಯ್ಸ್. ಇವತ್ತಿನ ಬ್ಲಾಗ್ ರೆಸಿಪಿ, ಬ್ಲಾಗ್ ಕಂಟೆಂಟ್, ಬ್ಲಾಗ್ ಶೂಟ್ ಏನು ಅಂತ ಅಂದ್ರೆ ಗಾಯ್ಸ್, ಇವತ್ತು ನಾನು ಅಂದ್ರೆ ನಿಮ್ಮ ಪ್ರಜು ಒಂದು ಮೀಸೆ ಕುಲ್ಲುದನ್ನು ಬ್ಯಾಗ್ ಇರ್ಬಿಡ್ತದೆ. ರಿಯಲ್ ಫ್ಯಾಕ್ಟ್ ಹೇಳ್ಬೇಕಲ್ವಾ ಗೈಸ್, ಅಂದ್ರೆ ನಾನು ನಿಮ್ಮ ಪ್ರಜು ಫ್ಯಾಮ್ ಇವತ್ತು ನಾನು ಪಾಪಮ್ಮಂಗೆ ಬಿರಿಯಾನಿ ಮಾಡ್ಕೊಡ್ತಾ ಇದ್ದೀನಿ ಗಾಯ್ಸ್. ಹೇಗೆ ಅನ್ಸುತ್ತೆ? ಬಿರಿಯಾನಿ ಮಾಡಿ ಚಿಕನ್ ಗ್ರೇವಿ ಮಾಡ್ಲಾ? ಅವ್ಳಿಗೆ ಯಾವ್ದು ಇಷ್ಟ ಅದನ್ನ ಮಾಡ್ಕೊಳ ಗೈಸ್. ಪಾಪಮ್ಮಂಗೆ ಯಾವ್ದು ಇಷ್ಟ ಗೈಸ್? ಈಗ ನಾನು ನಮಗೆ ಈಗ 2 ಕೈ ಹಿಡ್ಕೋತೀನಿ ಗೈಸ್. ಫಸ್ಟ್ ಕೇಳ್ತೀನಿ, ಬಿರಿಯಾನಿ ಚಿಕನ್ ಗ್ರೇವಿ 2 ಯಾವ್ದು ಮುಟ್ಟು ಓ ಗೈಸ್, ನಿನ್ಗೆ ಯಾವ್ದು ಇಷ್ಟ? ಬಿರಿಯಾನಿ ಗೈಸ್. ಅವ್ಳು ಸೆಲೆಕ್ಷನ್ ಮಾಡಿತ್ತು ಬಿರಿಯಾನಿನೇ, ಅವಳು ಇಷ್ಟಪಟ್ಟಿತ್ತು ಬಿರಿಯಾನಿ, ಅವಳು ತಿನ್ನೋದು ಬಿರಿಯಾನಿನೇ, ನನಗೆ ಮಾಡಕ್ ಈಸಿ ಆಗೋದು ಬಿರಿಯಾನಿನೇ ಗೈಸ್. ಏನಪ್ಪ ನಾನು ಏನ್ ಹೇಳಕ್ಕೆ ಬಂದೆ ಅಂದ್ರೆ ನನ್ ಕಣ್ಣು ಮುಚ್ಚಿದ ತಕ್ಷಣನೇ ಯಾವ್ದ್ಯಾವ್ದ್ರಲ್ಲಿ ನೀನ್ ಏನೇನ್ ಹೇಳ್ಕೊಂಡಿದ್ಯಾ ಅಂತ ಕಣ್ಣಿಗೆ ಕಾಣಿಸುತ್ತೆ. ಅದಂಗೆ ಗೊತ್ತಿಲ್ಲ. ಲವ್ ಗೈಸ್, ಲವ್ ಅಲ್ಲ, ಅಣ್ಣನ ಇರೋದ್ ಪವರ್. ಪವರ್ ನೋಡಿ ಗೈಸ್. ಅಸ್ಟ್ರಾಲಜಿಕ್ ಪ್ರಶ್ನೆ ಇದ್ದಾರೆ ಮುಂದೆ. ಇವಾಗ ಗೈಸ್ ಈಗ ನಾವು ಬರೀ ಗೊಂಬೆ ನೋಡೋದೇ ಆಯ್ತು ಇವ್ರದ್ದು. ಈಗ ನಾನು ಒಂದು ಚಿಕನ್ ಬಿರಿಯಾನಿ ರೆಸಿಪಿ ನೋಡ್ಕೊಳ್ತೀನಿ ತಾಳಿ. ಚಿಕನ್ ಗೊತ್ತು. ಹಲೋ ಹಾಯ್ ಕ್ಯೂಟಿ ಪಾಯ್ಸ್. 2 ಕ್ಯೂಟಿಗಳು ಗೈಸ್, ನಮ್ಮನೆ 2 ಕ್ಯೂಟ್ಗಳು. ಇವ್ರು ಅಬ್ಬಾ. ಈಗ ಅದೊಂದು ಚಿಕನ್, ಇವರು ಇಂಗ್ಲೀಷಲ್ಲಿ ಕನ್ನಡ ಇದೆ, ಚಿಕನ್ ಬಿರಿಯಾನಿ ರೆಸಿಪಿ ಏನೋ ಒಂದು. ಗೈಸ್ ಇದರಲ್ಲಿ ಲ್ಯಾಬ್ ಬೇಕಮ್ಮ ನಿನಗೆ? ನನಗೆ ಇಷ್ಟ ಆಯ್ತು. ಅದೆಲ್ಲ ನಿನಗೆ ಮಾಡಕ್ಕಾಗಲ್ಲ, ನಾನು ಹುಡುಕ್ ಕೊಡ್ತೀನಿ, ಅದನ್ನ ಮಾಡು ಅಷ್ಟೇ. ಯಾಕೆ ಮಾಡಕ್ಕಲ್ಲ? ಮಾಡ್ತೀನಿ. ನಾನು ಹೇಳ್ಕೊಡ್ತೀನಿ, ಅದನ್ನ ಮಾಡ್ತೀಯಾ? ಬೇಡ ನಾನಾಗೆ ನಾನು ಮಾಡ್ಕೊಬೇಡಿ, ನೀನು ಬ್ಲಾಗ್ ಶೂಟ್ ಮಾಡೋ ಅಷ್ಟೇ. ಕುಕ್ಕರ್ನಲ್ಲಿ ಚಿಕನ್ ಬಿರಿಯಾನಿ ಮಾಡುವ ಅದ್ಭುತ ವಿಧಾನ, ಇದನ್ನೇ ಮಾಡು, ನಿನಗೆ ಈಸಿ ಅಷ್ಟೇ. ಓಕೆ ಬಿರಿಯಾನಿನ ಮಾಡಬಹುದು, ಆದ್ರೆ ಕುಕ್ಕರ್ ಎಲ್ಲಿನ ತರೋದು ಗೈಸ್? ನಾವು ಕುಕ್ಕರ್ ಒಂದಿದೆ, ಬಟ್ ಅದು ತುಂಬಾ ದೊಡ್ಡದಾಯ್ತು ಗೈಸ್. ಈಗ ಅದರಲ್ಲೇ ಮಾಡ್ತೀವಿ. ದೊಡ್ಡದಾಗಿಲ್ಲ, ಇನ್ನೊಂದು ಕುಕ್ಕರ್ ಅಲ್ಲಿ ಬಿಸಿಬೇಳೆ ಬಾತ್ ಇದೆ. ಆ ಬಿಸಿಬೇಳೆ ಬಾತ್ ನೀನ್ ತಿಂತೀಯಾ? ಬಿಸಿಬೇಳೆ ಬಾತ್ ನಾನು ತಿಂದಿಲ್ಲ ಗೈಸ್. ನಾನು ಬೆಳಗ್ಗೆ ಭಾನುವಾರ ಅಲ್ವಾ, ಸೊ ನಮ್ಮ ಅಮ್ಮಲ್ಲಿ ನಾವು ನಾನು ಮಧ್ಯಾಹ್ನಕ್ಕೆಲ್ಲ ಸೇರ್ಸ್ ಮಾಡಿದ್ದೆ. ಅದು ಗೈಸ್ ನನ್ಗೆ ಈ ಬಿರಿಯಾನಿ ಇಷ್ಟ ಇಲ್ಲ ಅಮ್ಮಮ್ಮ, ಇದು ಚೆನ್ನಾಗಿಲ್ಲ. ಇದು ನಾನ್ ಮಾಡಿರೋದು, ಅದು ಅದೇ ಚೆನ್ನಾಗಿಲ್ಲ ಅಂತಿರೋದು. ತುಡಿ ಕಿತ್ಕೊಂಡಿದ್ದಾಳೆ. ಈಗ ನೆಕ್ಸ್ಟ್ ಇದು ನೋಡೋಣ ಗೈಸ್, ಇದು ಚೆನ್ನಾಗಿಲ್ಲ. ಇದು ಚಿಕನ್, ಇದು ಗೈಸ್, ಇದು ಸೂಪರ್ ಬಿರಿಯಾನಿ. ಗ್ರೀನ್ ಮಸಾಲ ಮೊನ್ನೆ ಮಾಡಿದ್ನಲ್ಲ, ಇನ್ನೇನು ಅದನ್ನೇ ತಾನೇ ಹೇಳ್ಕೊಡ್ತೀನಿ ಅಂದಿದ್ದು ನಾನು. ಗೈಸ್ ಇದ್ರಲ್ಲಿ ನೋಡ್ಬೇಡಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ ತಾಳಿ. ನಾನು ಏನ್ ಐಟಮ್ ಬೇಕು ಅಂತ ಟೆಸ್ಟ್ ಮಾಡ್ತೀರಾ ಮೇಡಮ್? ಗೈಸ್ ಒಂದು ವೈಟ್ ಆಗ್ಬಿಟ್ಟಿದ್ದೀನಿ ಗೈಸ್, ನಾನು ಸಕ್ಕ ವೈಟ್ ಆಗ್ತಿದ್ದೀನಿ. ಇರ್ಲಿ ಆಗುತ್ತೆ. ಅದು ಬಾಲು ಸುಮ್ಮನೆ ಬೊಗ್ಳುತ್ತಾಳೆ ನೋಡಿ. ಇವಾಗ ಅದು ಸಿಗಲ್ಲ, ಬೊಗ್ಳು ಆಗ್ತಾಳೆ. ಹೇಳಿವ ಬೊಗ್ಳುತ್ತಾಳೆ ಅಂತ. ಪಾಪ ಲಿಷ್ಕಲ್ಸ್ ಏನೇನು ಬೇಕು ಅಂತ ಗೈಸ್ ಈಗ ನೋಡ್ತೀನಿ. ಚಿಕನ್ ತೊಗೊಂಬರಕ್ಕೆ ಪಾಪ ಲಿಸ್ಟ್ ಕಳಿಸ್ತಾಳೆ. ಕಬಾಬ್ ಅವ್ರು ಮಾಡ್ತಾರಂತೆ, ನಾನು ಅವ್ರಿಗೆ ಇಷ್ಟ ಆಗಿರೋ ಬಿರಿಯಾನಿನೇ ಮಾಡ್ಕೊಡ್ಬೇಕು. ಇಟ್ಕೊಬನ್ನಿ, ಬಿರಿಯಾನಿ ಮಾಡೋಕೆ ಐಟಮ್ಸ್ ತಗೊಬರ್ನ. ಪಾಪ ಟೆಸ್ಟ್ ಮಾಡು. ಓಕೆನಾ? ನೋಡಿ ಒಳ್ಳೆ ನೋಡ್ತೇವೆ. ಇವಾಗ ಐಟಮ್ಸು ಚಿಕನ್ನು ಎಲ್ಲ ತಗೊಂಡು ಹೊರಟಿದ್ದೀನಿ. ಇನ್ನೇನಿಲ್ಲ, ಎಲ್ಲ ಸೊಪ್ಪು ಗಿಪ್ಪೆಲ್ಲ ಇಲ್ಲೇ ಸಿಕ್ಬಿಟ್ಟು ನೋಡಿ. ಈಗ ಬನ್ನಿ ಹೊರಡುವ. ಈಗ ಗೈಸ್ ನೋಡಿ, ಚಿಕನ್ ಎಲ್ಲ ಫುಲ್ ವಾಶ್ ಮಾಡಿದ್ದೀನಿ. ಸೊ ಈಗ ಇದನ್ನ ಇದಕ್ಕಾಕ್ಲಾ? ಇರುವ ನಿಮಿಷ, ನೀರು ಪ್ರೆಸ್ ಮಾಡ್ಬೇಕಾಗ್ತೈತೆ. ಓಕೆ ಗೈಸ್, ಇದನ್ನ ಈಗೆಲ್ಲ ಚಿಕನ್ ಇದಕ್ಕೆ ಹಾಕತ್ತಿದ್ದೀನಿ, ಮ್ಯಾರಿನೇಟ್ ಮಾಡ್ಬೇಕಂತೆ ಗೈಸ್. ಇದನ್ನ ಈಗ ಗಲೀಜು ಅನ್ಕೋಬೇಡಿ, ಇದು ಹೋಗ್ತಾ ಇಲ್ಲ ಎಷ್ಟು ವರ್ಷದ್ರು. ಅದು ಇದು ಸೈಡ್ ಇದೆಯಲ್ಲ, ಅದು ನೀರು ಗೈಸ್. ನಮ್ದು ಇಲ್ಲಿ ಊರ್ ಕಡೆ ಎಲ್ಲ ಸಾಲ್ಟ್ ನೀರಲ್ವಾ, ಸೊ ಅದಕ್ಕೆ ಅದು ಹೋಗ್ತಾ ಇಲ್ಲ. ಅದಕ್ಕೆ ಏನಾರು ಒಂದಿದ್ರೆ ಮಾಡುವ. ಈಗ ಮ್ಯಾರಿನೇಟ್ ಮಾಡುವ ಸಮಯ. ನಾನ್ ಮಾಡೋದು, ನೀನೇನು ಅಲ್ಲ. ನೀ ಹೇಳ್ಕೊಡು, ನಾನು ಮಾಡ್ತೀನಿ ಬೇಕಾದ್ರೆ. ಗೈಸ್ ಯೂಟ್ಯೂಬ್ ನೋಡಿ ಆದ್ರೂ ಎಷ್ಟು ಹಾಕ್ಬೇಕು? ಮೊಸರು ಸಾಕಾ? ಸ್ವಲ್ಪ ಮೊಸರು ಹಾಕೊಳ್ಳಿ. ಅಯ್ಯೋ, ಈ ಕಡೆ
ಹಾಗಾಗಿ ಲಾಗ್ ಮಾಡೋರು ಅಲ್ಲೇ ಕೆಳಗಡೆ ನೋಟ್ ಮಾಡ್ತಾರೆ ಗೈಸ್. ಈಗ ಮೊಸರು ಹಾಕೊಂಡಿದ್ದೀನಿ. ಒಂದು ಅಷ್ಟೇ ಎಷ್ಟು ಅಷ್ಟ ಅಷ್ಟೆಲ್ಲ ಸಕ ಹಾಕು ಹಾಕು. ಹಾ ಆಮೇಲೆ ಖಾರ ಎಷ್ಟು ಪುಡಿ ಎಷ್ಟು ಹಾಕು ಫುಲ್ಲು. ಸಕ ಅದ್ರೊಳಗಿರೋದೆಲ್ಲ ಹಾಕ್ಬಿಡು. ಹೌದಾ? ಖಾರ ಆಗಲ್ವಾ? ಹಾ ಅದ್ ಸಾಲಲ್ಲ. ಹೌದಾ? ನೆಕ್ಸ್ಟ್ ಈಗ ಇದು ಇದ್ರ ನೇಮ್ ಹೇಳು. ಕೊರಿಯಂಡರ್ ಪೌಡರ್ ಕೊರಿಯಂಡರ್ ಪೌಡರ್ ಎಷ್ಟು ಹಾಕು ಫುಲ್ಲು. ಇನ್ನು ಸ್ವಲ್ಪ ಹಾಕು. ಇನ್ನು ಸ್ವಲ್ಪ. ಇನ್ನು ಸ್ವಲ್ಪ. ಹಾ ನೆಕ್ಸ್ಟ್ ಸಾಕು ಅಷ್ಟೇ. ಅಷ್ಟೇ ಗೈಸ್. ಇದೆಲ್ಲ ಅಷ್ಟೆಲ್ಲ ಖಾರ ಹಾಕೊಂಡು ಪುಡಿ ಇನ್ನು ಸ್ವಲ್ಪ ಇದೆಯಲ್ಲ ಅದನ್ನು ಹಾಕ್ಬಿಡು. ಗೈಸ್ ಈಗ ನೆಕ್ಸ್ಟ್ ಇದನ್ನ ನೀಟಾಗಿ ಕಲ್ಸ್ಕೋಬೇಕು. ಇರು ನೆಕ್ಸ್ಟ್ ಹೇಳ್ತೀನಿ. ಇನ್ನು ಸ್ವಲ್ಪ ಮಸಾಲ ಟೇಸ್ಟ್ ಬರುತ್ತೆ. ಹೌದಾ? ಅದಕ್ಕೋಸ್ಕರನೇ ಹ್ಮ್. ಈಗ ಗರಂ ಮಸಾಲ ಇದೆಯಲ್ಲ ಅದು ಸ್ವಲ್ಪ ತಗೋ. ಸ್ವಲ್ಪ 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 ಹಾಕು. ಸಕ ಏ ಬಿದ್ದೈತೆ. ಸ್ವಲ್ಪ ಅಂದ್ರೆ ಸ್ವಲ್ಪನೇ ಆಗ್ತದೆ. ಸಕ ಏನ್ ಮಾಡಕ್ಕಾಗಲ್ಲ ಗೈಸ್. ಆಗೋದು ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಇಲ್ಲಿ ತೋರಿಸಿ. ಇನ್ನೊಂದ್ ಸ್ವಲ್ಪ ಖಾರ. ಅಯ್ಯೋ ಶೆಡ್ ಕಬಾಬ್ಗೆ ಎತ್ಕೊಳ್ಳಿಲ್ಲ ಗೈಸ್ ನಾವು. ಇವ್ರು ಮಾಡೋ ಕೆಲ್ಸಗಳೆಲ್ಲ ಹಿಂಗೆ. ಈಗ ಇದ್ರ ಚೇಂಜ್ ಮಾಡ್ಬೇಕಂದ್ರೆ ಮಾಡ್ಬೇಕು ನಾವೀಗ. ಬಟ್ ಮಸಾಲೆ ಜಾಸ್ತಿ ಆಗಲ್ವಾ? ಶೆಡ್ ಗೈಸ್ ನಾವು ಬಿರಿಯಾನಿ ಒಂದು ತಿನ್ನಕ್ಕೂ ಆಗಲ್ಲ. ಯಾಕಂತಂದ್ರೆ ಬೇಡ ಸಾಕಾಗಲ್ಲ. ಸ್ಟಾರ್ಟ್ ಮಾಡ್ಕೊಳ್ಳಿ ನೀವೇ. ಈಗ ಟೇಸ್ಟ್ ನಂದು ಕಬಾಬು ಮಸಾಲ ನಾನು ಹೆಂಗ್ ಮಾಡ್ತೀನಿ, ಟೇಸ್ಟ್ ಹೆಂಗ್ ಬರುತ್ತೆ ಹೇಳ್ತೀನಿ. ಕಾರ್ನ್ಫ್ಲೋರ್ ಎಷ್ಟು ಹಾಕ್ಬೇಕು? 2 ಹಾಕ್ಬೇಕು. ಚಿಕನ್ ಎಷ್ಟು ಗೈಸ್? ಚಿಕನ್ ಇಷ್ಟು ಆಯ್ತಾ? ಕಾರ್ನ್ಫ್ಲೋರ್ 2 ಸ್ಪೂನ್ ಹಾಕ್ಬೇಕು. ಫುಲ್ ಸ್ಪೂನ್. ಅದಾದ್ಮೇಲೆ ಅಯ್ಯೋ ನೋಡಿ ಫ್ರಿಜಿಷನ್ ಐಟಮ್ ಆಗಿದೆ. ಪರವಾಗಿಲ್ಲ, ವೆರಿ ಗುಡ್. ಅಪ್ರಿಷಿಯೇಟ್ ಮೇಗರ್. ಬಟ್ಟೆ ಹೊರಬಿಟ್ಟೆ. ಯಾವುದು ಮಸಾಲ ಬ್ರ್ಯಾಂಡ್ ಶೋ ಮಾಡೋದು ಬೇಡ ಅಲ್ವಾ? ತೇಜು ಎಲ್ಲರೂ ಯೂಸ್ ಮಾಡ್ತಾರೆ. ನೀನ್ ಮಯ ಆಗಿದ್ದು. ಕಬಾಬ್ ಪೌಡರ್ ಇಲ್ಲ ಅಂತ ಅಂದ್ಬಿಟ್ಟು ಹಂಗೆ ತಲೆ ಕೆಟ್ಟೋಗ್ಬಿಡ್ತು. ಎಲ್ಲಿಗಂಟ ನಾನು 2 ಎಕ್ಸ್ಟ್ರಾ ಮೊದಲೇ ತರಿಸಿಟ್ಬಿಡ್ತೀನಿ ಹಿಂಗೆ ಹೇಳ್ತಾನೆ ಅಂತ. ಆದರೆ ನಾನು ನನ್ನ ಟೇಸ್ಟಿಗೋಸ್ಕರ ಈ ಕಬಾಬ್ ಪೌಡರ್ ಹಾಕ್ತಾ ಇರಲಿಲ್ಲ. ನಾನು ಬೇರೆದು ಹಾಕ್ತಾ ಇದ್ದೆ. ಕಿಂಗ್ಸ್ ಅಂತ ಒಂದು ಬರುತ್ತೆ, ಅದನ್ನ ಹಾಕ್ತಾ ಇದ್ದೆ. ಈಗ ಬೇಸ್ಟ್ ಎಗ್ಗಿದ್ಯಾ ಮೇಡಮ್? ಈಗ ಬೇರೆದು ಎಗ್ಗಿದ್ಯಾ ಮೇಡಮ್? ಏನ್ ಗೊತ್ತಾ ಮೇಡಮ್, ಈಗ ಎಗ್ಗಿಲ್ಲ ಅಂದ್ರೆ ಎಗ್ಗಿಲ್ಲ ಅಂದ್ರೆ ಕಬಾಬ್ ಚೆನ್ನಾಗೇ ಬರಲ್ಲ. ಎಗ್ಗಿ ತರಗತ್ತ ನಾನು ಹೋಗಲ್ಲ. ಏನೇನು ಎಗ್ಗಿಲ್ವಾ? ನೋ ಏನು ಇಷ್ಟು ನಾಟಕ ಇಲ್ಲ ಬೇಡ. ಇಲ್ಲ ವಯಸ್ಸು ಇಲ್ಲಿ ಫ್ರಿಜ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮಾಡ್ಕೊಳ್ಳೆ ಈಗನ. ಈಗ ಇಲ್ಲ ಇಲ್ಲ ಅವ್ರ ರೆಸಿಪಿನ ನೋಡೋ ನಮ್ ರೆಸಿಪಿಗೆ ಇರುತ್ತ ಅಂತ. ಅವೆಲ್ಲ ಆಗಲ್ಲ ಗೈಸ್. ಈಗ ತೇಜು ಕಬಾಬ್ ಪೌಡರ್ ಫುಲ್ ಹಾಕ್ಬೇಕಾ? ಇಲ್ಲ, ಸ್ವಲ್ಪ ಟೇಸ್ಟಿಗೆ ಹಾಕಿ. ಕರೆಕ್ಟಾಗಿ ಫುಲ್ ಹಾಕ್ಬೇಕಾ? ಕಬಾಬ್ ಈಸಿ ಅಂದ್ರೆ ಕಬಾಬ್ ನಾ ಮಾಡ್ತೀನಿ, ಚಿಕನ್ ಬಿರಿಯಾನಿ ನೀನ್ ಮಾಡು ಪ್ಲೀಸ್ ಮಾ. ನಾನೇನೋ ಯೋಚನೆ ಮಾಡ್ತಿದ್ದೀನಿ ಅಲ್ಲಿ ಮೊಟ್ಟೆ ಸರಕ್ಕಂತೂ ನಾನು ಅಲ್ಲಿ ಗಂಟ ಹೋಗಕ್ ಸಾಧ್ಯನೇ ಇಲ್ಲ. ಐ ಆಮ್ ಟೋಟಲಿ ಫುಲ್ ಟೈಟ್. ಮಧ್ಯಾಹ್ನ ಊಟ ಮಾಡಿಲ್ಲ, ಬಿಸಿಬೇಳೆ ಭಾತ್ ಮಾಡಿದ್ಲು, ನಂಗೆ ಇಷ್ಟ ಆಗಲಿಲ್ಲ, ಸುಸ್ತಾಗಿದೆ. ಹೋಗಿದ್ದೆ ಇನ್ನ ಬಾಯ್ಬಿಟ್ಟು ಪ್ರೀತಿನ ಕೇಳ್ಕೊಂಡ್ಲು ಅಂತ ಬಿರಿಯಾನಿ ಮಾಡಕ್ಕೆ ಒಪ್ಕೊಂಡಿದ್ದೀನಿ ಗೈಸ್. ಈಗ ಅದು ಬಿಟ್ರೆ ನೆಕ್ಸ್ಟ್ ಹಿಂಗೆ ಜಾಸ್ತಿ ಮಾತಾಡ್ತಿದ್ರೆ ಅವರೇ ಮಾಡ್ಕೊಬಿಡ್ಲಿ. ಫುಲ್ ಟೈರ್ಡ್ ಗೈಸ್. ಗೈಸ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಇದು ಬೇರೆ ಹೊಡೆದೋಗ್ಬಿಟ್ಟಿದೆ. ನಿಮ್ಗೆ ರಿಯಲ್ ಫ್ಯಾಕ್ಟ್ ತೋರಿಸ್ತೀನಿ. ಹೊಡೆದೋಗ್ಬಿಟ್ಟಿದೆ, ನೀರು ಸೋರ್ತಾ ಇತ್ತು ನೋಡಿ. ಹಿಂಗ್ ಮಾಡೋಣ ಗಾಯ್ಸ್, ಹೆಂಗ್ ಮಾಡೋದು ಅದಾಗ ಇಟ್ಟು ಹೋಗ್ತಾ ಐತೆ ಗಾಯ್ಸ್. ಇವಾಗ ಮೊಟ್ಟೆಗೆ ಏನಾದ್ರು ಪ್ಲಾನ್ ಮಾಡಿ ತರ್ಸ್ಕೊತವಳೆ. ನಾನ್ ತಿಂದಿದ್ದೀನ, ನೀನ್ ತಿಂದಿದ್ದೀನ, ನೀನ್ ಲಿಯೋ ತಿಂದೋಳ, ಇಬ್ರು ತಿಂದಿರ್ತೀರ. ನನ್ಗೆ ಹೇಳ್ತಾವಳಲ್ಲಿ. ನಾನು ಜಿಮ್ಗೆ ಒಂದು ವಾರ ಆಯ್ತು, ನಾನು ಮೊಟ್ಟೆ ತಿಂದಿಲ್ಲ ಗೈಸ್. ನಾನು ಒಂದು 6 ತಂದಿದ್ದೆ, 12 ತಂದಿದ್ದೆ. 12 6 ಮಾತ್ರ ಯೂಸ್ ಮಾಡಿದ್ವಿ. 6 ಮಡಗಿದ್ದೀನಿ. ಅವಳು ಊಟ ಮಾಡೋದ್ರೆ ಮಧ್ಯೆ ಹಾಕ್ಬಿಡ್ತಾಳೆ. ನನ್ನ ಮೇಲ್ ಬ್ಲೇಮ್ ಮಾಡ್ತಾರೆ. ಯಾರೋ ಬಂದು ಕತ್ಕೊಂಡು ಹೋಗ್ಬಿಟ್ರಾ? ಓ ಮೊಟ್ಟೆ ಕಳ್ರಿದಾರ ಇಲ್ಲಿ. ಅಯ್ಯೋ ಇದೆಲ್ಲ ಇಲ್ಲೇ ಕಾಯ್ತೈತೆ ಪಾಪ. ನನ್ ನೋಡಿ ಒಂದಿಷ್ಟು ಕ್ಯೂಟ್ ಆಗಿ ಅಫಿಷಿಯಲ್ ಆಗಿ ಮ್ಯಾರಿನೇಟ್ ಆಗ್ತಾ ಇದೆ. ಮ್ಯಾರಿನೇಟ್. ಅಯ್ಯೋ ಇವಳು ಈಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಬಿಟ್ಟೊಳೆ ಗೈಸ್. ಈಗ ಫಸ್ಟ್ ಇಲ್ಲಿ ಕಬಾಬ್ ಮಾಡ್ಬಾ ಇಲ್ಲಿ. ಅಯ್ಯೋ ಬಾಮ್ಮ, ಈಗಿರಲ್ಲ 2 ಮೊಟ್ಟೆ ಇದ್ರೆ ತಿನ್ಲಿ. ಯಾಕ ಹಾಕಿರ್ತೀಯ ಬಾರಮ್ಮ. ಯಪ್ಪ ಗೈಸ್, ವೈಫ್ ಟೈಪ್ಸ್ ಆಫ್ 2 ಟೈಪ್ಸ್. 1 ಇದು ಇನ್ನೊಂದು ಟೈಪ್ಸ್ ಒಂದು
ನೀವೇ ನೋಡ್ಕೊಳ್ಳಿ. ಹಾಗಾದ್ರೆ ನೀನು ಯಾವ ಟೈಪ್ ವೈಫ್ ಇರೋದು? ನೋಡಿ ಗೈಸ್ ನನ್ನ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಇವರು. ಹಾ ನೋಡಿ ಕೈ ಮುಗ್ತಾರೆ ಈಗ. ಇಲ್ಲ. ನೋಡಿ 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 ಹಾ ನಾನು ಯಾವಾಗ ಮಾಡಿದೆ? ಹಾ ನೋಡಿ ನೋಡಿ ಗೈಸ್ ಯಪ್ಪ ಸುಳ್ಳು ಹೇಳ್ತಿದ್ಯಾ ನೀನು? ಪ್ರೆಸ್ ಮಾಡಿ ನೀನ್ ಎಷ್ಟಲ್ಲಿ ಮಾಡಿದೆ? ಪ್ರೆಸ್ ಮಾಡಿದ್ಯಾ ಇಲ್ಲ? ನಾನು ಅವ್ರು ತೋರ್ಸಕ್ಕೋಸ್ಕರ ಹಿಂಗ್ ಇಟ್ಕೊಂಡೆ. ನೀನ್ ಎಷ್ಟಲ್ಲಿ ಜೋರಿಗೆ ಮುಗ್ತಿದ್ದೆ? ಅಷ್ಟೇ ಬೇಕಾಗಿರೋದು, ಅಷ್ಟೇ ಆನ್ಸರ್. ಹಾ ಗೈಸ್ ಅರ್ಥ ಆಯ್ತಾ? ರಿಯಲ್ ಫ್ಯಾಕ್ಟ್ ಹುಡುಗರ್ದು. ಹುಡುಗಿರು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಅಲ್ಲಿ ಮ್ಯಾಟ್ರ್ ಆಗಲ್ಲ. ಹುಡುಗರು ಇಷ್ಟು ಮಾಡಿದ್ರೆ ಅದು ಮ್ಯಾಟ್ರು. ಇದು ನಮ್ಮ ಸೋಷಿಯಲ್ ಆಗ್ಬಿಟ್ಟಿದೆ, ಇದು ಸೊಸೈಟಿ ಆಗ್ಬಿಟ್ಟಿದೆ. ಸಾರಿ ಸೋಷಿಯಲ್ ಅಂತ ಇದೀನಿ, ಏನು ಮಾಡಕ್ಕಾಗಲ್ಲ. ಇಲ್ಲಿ ನೋಡಿ ಸೊಸೈಟಿ. ಈ ಸೊಸೈಟಿ ಚೇಂಜ್ ಮಾಡಕ್ಕೆ ನಾನೇ ಬರ್ಬೇಕಾ CM ಆಗಿಲ್ಲ PM ಆಗಿ? ನೋಡೋಣ ಗೈಸ್. ನಾನೇನಾದ್ರು PM CM ಆದ್ರೆ ಫಸ್ಟ್ ಗಂಡದಿರಿಗೆ ಗೈಸ್ ಪ್ರಿಯಾರಿಟಿ ಜಾಸ್ತಿ ಕೊಡೋದು. ಈ ಹೆಂಗಸರಿಂದ ಕಾಟ ತಪ್ಸಕ್ಕೆ ಏನಾರ ಒಂದು. ಈಗ ನೆಕ್ಸ್ಟ್ ಏನ್ ಹಾಕ್ತೀನಿ ನಾನು ತೋರಿಸ್ತೀನಿ. ಈಗ ಈ ತರ ಮಸಾಲ ಎಲ್ಲ ಆಯ್ತಾ, ಅದಾದ್ಮೇಲೆ ಏನ್ ಅವಳಿಗೆ ಬಾಳೆ ಕೊಟ್ಟೆ ಸೌಂಡ್ ಮಾಡ್ತಾಳೆ. ಈಗ ನೆಕ್ಸ್ಟ್ ಗೈಸ್ ಮಸಾಲ, ಮ್ಯಾರಿನೇಟ್ ಮಸಾಲ ಸರ್. ನೆಕ್ಸ್ಟ್ ಅಯ್ಯೋ ಖಾರ ಪುಡಿನೇ ಇಲ್ಲ. ಖಾರ ಪುಡಿ ಇದೆ, ಅದಕ್ಕೆ ಹಾಕು. ತಂದಿರೋ ಖಾರ ಪುಡಿನ ಮರ್ಸ್ಬಿಟ್ಟು ಅಲ್ಲಿ ಎಲ್ಲಿ ಹುಡುಕ್ತಾಳೆ. ಖಾರ ಪುಡಿ ಇಲ್ಲ. ಯಪ್ಪ ಗೈಸ್ ಎಷ್ಟು ಐಟಮ್ ಮಡಿಕತ್ತಾಳೆ. ನೀವೇ ಬ್ಲಾಗ್ ಅಲ್ಲಿ ನೋಡಿದ್ದೀರಲ್ಲ, ಶಾಪಿಂಗ್ ಅದು ಇದರಲ್ಲಿ ಎಲ್ಲ ತಗೋತಾಳೆ ಗೈಸ್. ಎಲ್ಲಿ ಬೇಕಲ್ಲಿ ಇರ್ತಾಳೆ, ಗೊತ್ತಾಗಲ್ಲ. ನೋಡಿ ಗೊತ್ತಾಗೋತಾಳೆ. ಖಾರ ಪುಡಿ ಖಾಲಿ ಹೆಂಗ ಬಂದ್ಬಿಡ್ತು. ಈಗ ಖಾರ ಪುಡಿ ಬಂದ್ಸಿತ್ತು. ಈಗ ಏನು ಬಾಯ್ಬಿಟ್ಟು ಹೇಳು. ಅರಿಶಿನ ಸ್ವಲ್ಪ. ಅರಿಶಿನ ಚಿರು ಹಾಯ್ ಮಾಡ್ರಿ. ಹಾಯ್ ಚಿಡು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತಾನು. ಈಗ ನೆಕ್ಸ್ಟ್ ಖಾರ ಪುಡಿ. ಈಗ ಅವ್ಳು ನೋಡ್ಕೊಳಕ್ ಬಂದ ಖಾರ ಪುಡಿ ಮಕ್ಕಾರ ಬಿಡ್ಕೊಂಡು ಬಾರಿ ಕಡೆಗೆ. ಇಷ್ಟು ಖಾರ ಪುಡಿ ಅಂತ ಏನು ಹೇಳ್ತಿಲ್ಲ ಬಸ್ ನೀವು? ಅರ್ಧ ಗೈಸ್ ಏನು ಹೇಳಲ್ಲ. ನೀವೇ ಹಾಕೋಬಿಡಿ ಖಾರ ಪುಡಿ, ಅರ್ಶಿನ ಪುಡಿ ಹಿಂಗೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕಬಾಬ್ರೆ ಹಿಂಗೆ ಹಾಕೊಂಡು ಎಣ್ಣೆಗೆ ಹಾಕೊಳ್ಳಿ ಅಷ್ಟೇ. ನಾ ಹಿಂಗೆ ಹೇಳ ಇವನೊಬ್ಬ ಅಳ್ಳಾಡ್ಸಕ್ ಮತ್ತೆ ತರ ಆಗ್ಬಿಟ್ಟು ನೀವು. ಸರ್ ಇಷ್ಟು ದಿನ ಎಲ್ಲಿದ್ರಿ? ಊರಿಗೆ ಹೋಗಿದ್ದೆ. ಯಾಕೆ ಹೋಗಿದ್ದೆ? ಹೋಗಿದ್ದೆ ಯಾಕೆ ಹೋಗಿದ್ದೆ? ಬೇರೆ ಇತ್ತಿತ್ತು. ಗೈಸ್ ಇವಾಗ ಇವ್ರ ಕೆಲಸ ನಮ್ದು ಮ್ಯಾರಿನೇಟ್ ಆಗ್ತೈತೆ, ಇವ್ರದ್ದು ಏನೋ ಆಗ್ತೈತೆ. ಇವ್ರೆಲ್ಲ ಇಷ್ಟು ಮುಗಿಸ್ಬಿಡ್ಲಿ. ಈ ಕಬಾಬ್ ಆದ್ಮೇಲೆ ತೋರಿಸ್ತೀನಿ. ಇವ್ರದ್ದು ರುಚಿಗೆ ತಕ್ಕಷ್ಟು ಉಪ್ಪು. ಜೋರಾಗಿ ಮಾತಾಡ್ಬೇಕು, ಅದೇ ನಿನ್ ತಪ್ಪು. ಇದು ಮಾಡಿಬೋದು. ಇಷ್ಟೆಲ್ಲ ಆಯ್ತು. ನಿನ್ ತಲೆ ಹೊಡಿತೀನಿ. ಈ ಮೊಟ್ಟೆಗೆ ಇಷ್ಟೊತ್ತು ಕಾಯಿದೆ ನಾವು. ಅಯ್ಯೋ ನಮ್ ಕಪ್ಪ ಮೊಟ್ಟೆ ಮೇಲೆ ಆಗ್ತಾ ಇದೀರಾ ಹಂಗಾರ ತಲೆ ಗಾಯ್ಸ್. ಬೇಗ ಸ್ಲಿಪ್ಪರ್ ಹಾಕಂಬ. ಹಾಕಂಬರಾಗ ಬೇಗ. ಸ್ಲಿಪ್ಪರ್ ಹಾಕಂಬರ ಗೈಸ್. ಇವಾಗ ಹೇಳ್ತೀನಿ ಸ್ಲಿಪ್ಪರ್ ಹಾಕಿ ಕಲ್ಸಿ ಅದ್ಗೆ ಪಾಪ ಅವನ್ನ ಮಲ್ಲೆ ಅವ್ನ ಬೆಳಗ್ಗೆಯಿಂದನು. ನೀವು ಸ್ಲಿಪ್ಪರ್ ಹಾಕಿ ಕಲ್ಸಿ ಅದಕ್ಕೆ ಶಿರುನ್ ಕರ್ಕೊಂಡು ಅಂತ ಅವ್ರಿಗೆ ಬೈಕಲ್ಲಿ ಎದುರ್ಕತ್ತವ್ರೆ. ಈ ಬೈಕಲ್ಲಿ ಕರ್ಕೊಂಡು ಹೋಗಕ್ಕೆ ಸ್ಲಿಪ್ಪರ್ ಹಾಕಿ ಮಾರ. ಇಲ್ಲಿ ಕ್ಯಾಪಲ್ಲಿ ಇರ್ತೀನಿ. ಓಡೆ ಬಂದಿದ್ದೀನಿ ಲಾಗಲ್ಲಿ ನಿಮಗೆ. ಇಲ್ಲೇ ಕೋಕೋಕೋಲಾ ತಗೊಳ್ಳೋಣ ಅಂತ. ಅವಳಿಗೆ ಬಿರಿಯಾನಿ ಮಾಡಿದ್ರೆ ಕೋಕೋಕೋಲಾ ಬೇಕಂತೆ, ಇಲ್ಲಾಂದ್ರೆ ಊಟ ಸೇರಲ್ವಂತೆ ಅವಳಿಗೆ. ಸೊ ಅದಕ್ಕೋಸ್ಕರನೇ ಬನ್ನಿ ತಗೊಂಡು. ಇಷ್ಟು ದೊಡ್ಡದಿದೆ ಕೋಕೋಕೋಲಾನೇ ಇಲ್ಲ. ಅಯ್ಯ ಕೋಕೋಕೋಲಾ ಇಲ್ಲೇ ಐತಲ್ಲ. ಕಮೆಂಟಲ್ಲಿ ಹೊಡಿದಿರಲ್ವ ನೀವೀಗ? ದೊಡ್ಡವೈತಲ್ಲ ಚಿಕ್ಕವೈತಲ್ಲ, ಏನು ಮಾಡೋದು? ದೊಡ್ಡ ತಗೊಂಡೋಗೋಣ. ಇಷ್ಟು ತಗೊಂಡೋದ್ರೆ ಒಳ್ಳೆ ಜಾಸ್ತಿ ಕುಡಿದು ಬಿಡ್ತಾಳೆ ಅಂದರೆ ಇದೆಲ್ಲ ಅನ್ಹೆಲ್ತಿ. ತಗೊಂಡೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲ ಅಂತಂದರೆ ಸಣ್ಣ ತಗೊಂಡು ಹೋಗ್ತೀನಿ. ನಾನು ಏರ್ ಸೆಟ್ ಬೇರೆ ಮಾಡಿಸ್ಬೇಕು. ಅಯ್ಯೋ ಸಿಗ್ತಾನೆ ಇಲ್ಲ ಗೈಸ್ ಸಣ್ಣದು. ಸುಸ್ತಾಗ್ಬಿಡ್ತು ಓಡ್ ಬಂದ್ಬಿಟ್ಟು. ಲಾಸ್ಟಲ್ಲಿ ಇದೆಯಂತೆ, ನೋಡೋಣ ಬನ್ನಿ ಎಲ್ಲಿದೆ ಅಂತ. ಗೈಸ್ ಟೆಕ್ನಾಲಜಿ ಮುಂದುವರೆದಿದೆ, ಬಟ್ ಇನ್ನೂ ಮುಂದುವರಿಬೇಕು ಅನ್ಸುತ್ತೆ ಗೈಸ್. ನಾವು ಲೇಸಿ ಆಗೋಕೆ, ನಾವು ಫುಲ್ ಲೇಸಿ ಆಗಬೇಕಲ್ಲ, ಅದಕ್ಕೆ ಆಗಿದೆ. ಸಾಕು ಇದೊಂದು ಸಣ್ಣದು. ಇದನ್ನು ತಗೊಂಡು ಇಡ್ಸ್ಕೊ ಹೊರಡುವ. ಈಗ ಇನ್ನೊಂದೇ ಬೇರೆ ಇನ್ನೇನಾದ್ರು ತೊಗೊಳೋಣ ಅಂತ ಯೋಚನೆ ಮಾಡ್ತೀನಿ. ಬಟ್ ಈಗ ಅದು ಎಮರ್ಜೆನ್ಸಿ ಇನ್ನೊಂದು ಮೀಟಿಂಗ್ ಇದೆ, ಅದು ಮುಗಿಸ್ಬೇಕು. ಅದಕ್ಕೆ ತಗೊಂಡು ಇಡ್ಸ್ಕೊ ಹೊರಡುವ. ಪುಡಿ ಜ್ಯೂಸು ಎಲ್ಲ ತಗೊಂಡಾಯ್ತು. ಈಗ ಲೆಟ್ಸ್ಕೋ, ಈಗ ಹೊರಡುವ. ಫಸ್ಟ್ ಸ್ವಚ್ಛ ತೊಗೊಂಡು ಬಂದಿತ್ತು. ಇಲ್ಲೊಂದೇನೋ ಒಂದು ಮೀಟಿಂಗ್ ಇತ್ತು. ಸೊ ಲೊಕೇಶನ್ದು ಮೀಟಿಂಗು ಅದು ನಿಮ್ಗೆ ಆದಷ್ಟು ಬೇಗ ನಿಮಗೆ ಬ್ಲಾಗಲ್ಲಿ ತಿಳಿಸ್ತೀನಿ. ಸೊ ಮಧ್ಯದಲ್ಲಿ ಬಂದ್ಬಿಟ್ಟಿದ್ದೀನಿ ಅಡುಗೆ ಮಾಡೋದು ಬಿಟ್ಟು. ಅದೆಲ್ಲ ಮುಗಿಸಿ ನಿಮ್ಗೆ ಐ ಆಮ್ ರಿಯಲಿ ಸಾರಿ. ಯಾಕಂದ್ರೆ ಬ್ಲಾಗಲ್ಲಿ ನೋಡಿದ್ದೀರಾ, ನಾನು ಆ್ಯಕ್ಚುಲಿ ಒಂದು ಮೀಟಿಂಗ್ ಬಂದ್ಬಿಡ್ತು. ಸೊ ನಾನು ಬಿರಿಯಾನಿ ಮಾಡಬೇಕು ಅಂತಿದ್ದೆ. ಸೊ ಸಾರಿ ನಾನೇ ಮಾಡಿದೆ. ಹೆಂಗ ಆಡೋ ಆಕ್ಟಿಂಗ್. ಈಗ ನೋಡಿ ನನ್ಕನ್ನಂಗೆ ಚೇತನ ಮಾತಾಡ್ತಿದ್ದೆ ನಾನು.
ನೋಡಿ ಗೈಸ್ ಇಲ್ಲಿ ಬಿರಿಯಾನಿ ಅದು ಹೆಂಗೆ ಮಾಡಬೇಕು ಹಂಗೆ ಮಾಡಿದ್ದಾರೆ. ಗಮ್ ಗಮ್ ಅಂತೈತೆ. ಅದಾದ್ಮೇಲೆ ಇವಾಗ ಕಬಾಬು ಒಂದು ಸ್ವಲ್ಪ ಆಗಿದೆ ಆಲ್ರೆಡಿ. ಒಂದು ರೌಂಡ್ ಕಬಾಬ್ ಆಗಿದೆ. ಇನ್ನೇನು ಬೆಟ್ಟಿಂಗ್ ಮಾಡೋಣ. ಫಸ್ಟ್ ಫೋನ್ ಚಾರ್ಜ್ ಹಾಕ್ಬಿಡ್ತೀನಿ, ಚಾರ್ಜರ್ ಬೇರೆ ಇಲ್ಲ. ಅದ್ರ ಕ್ಯೂಟ್ ಗೈಸ್, ನಾನು ಅಷ್ಟು ಬ್ಯುಸಿ ಆದ್ರೂ ಕೂಡ ನಮ್ಮದು ಪಾಪುಮಿ ಎಲ್ಗಡಿ. ಬಿರಿಯಾನಿ ಕಬಾಬು ಮೊಸರು ಗೊಜ್ಜು. ಈಗ ಟೇಸ್ಟ್ ಮಾಡೋಣ ಬಿರಿಯಾನಿ. ನಾನು ಹೆಂಗೆ ಕೇಳಿದ್ದೆ ಹೆಂಗೆ ಮಾಡೋಳೆ. ಬಿರಿಯಾನಿ ಟೇಸ್ಟ್ ಮಾಡ್ತೀನಿ. ಬಾಬುಮಾ ಸೂಪರ್. ಭಾಳ ಟೇಸ್ಟ್ ಮಾಡಿದೆ. ಬಾಯ್ ಊಟ ಮಾಡ್ತೀನಿ ಈಗ. ಅವ್ಳು ಗೊತ್ತಲ್ಲ ನಿಂಗೂ ಆಗ್ತದೆ ಸುಮ್ಮನೆ. ಒಂದು ಊಟ ಆಯಿತು. ಬಾಬುಮ್ಮ ಹೆಂಗೆ ಟೇಸ್ಟ್? ಅಯ್ಯೋ ತುಟಿ ಎಲ್ಲ ಹಾಕತ್ತಿದ್ದವಳೆ. ನೀರು ಕೊಡ್ಲಾ ಎಷ್ಟು ನಾವು ನೀರು ಕೊಟ್ರೆ ಜ್ಯೂಸ್ ಕುಡಿತಾಳೆ ಗಾಯ್ಸಿ ಇವಳು. ಹೊಟ್ಟೆ ಹಸ್ತಿಂತಲ್ವಾ, ಅದಕ್ಕೆ ಹೆಂಗೈತೆ. ಮತ್ತೆ ಕಬಾಬ್ ತಿಂತಿರೋದಿಗೆ ಹೆಂಗೆ ಟೇಸ್ಟು? ಟೇಸ್ಟ್ ಹೆಂಗೈತೆ ಹೇಳು. ನೀನ್ ಮಾಡಿರಲ್ಲ ಕಷ್ಟಪಟ್ಟು. ಅಯ್ಯ ಗೈಸ್ ಹೆಂಗಾಗುತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನನಗೆ ನಾನು ಎಲ್ಲ ಮಾಡ್ಬೇಕಾದ್ರೆ ಪ್ಲಾನ್ ಮಾಡಿ ತಂದು ಎಲ್ಲ ಮಾಡಿದ್ದೆ ಅಲ್ವಾ. ಆಲ್ಮೋಸ್ಟ್ ಅಲ್ಲಿ ಮ್ಯಾರಿನೇಟ್ ಎಲ್ಲ ಮಾಡಿದ್ದೆ. ಚಾಪ್ ಮಾಡಿ ಮಸಾಲ ಹಾಕ್ಬೇಕಾಯ್ತು ಅಷ್ಟೇನೆ. ಏನ್ ಮ್ಯಾರಿನೇಟ್ ಅಲ್ಲಿ ಏನ್ ಮಾಡ್ದೆ? ಮೊಸರು ಹಾಕ್ದೆ, ಅರಶಿನ ಪುಡಿ ಹಾಕ್ದೆ, ಖಾರ ಪುಡಿ ಹಾಕ್ದೆ, ಕೊರಿಯಂಡರ್ ಪೌಡರ್ ಹಾಕ್ದೆ, ಅಷ್ಟೇ. ಅದಾದ್ಮೇಲೆ ಕರೆಕ್ಟಾಗಿ ಪಟ್ಟಿ ಅಂತ ಒಂದು ಮೀಟಿಂಗ್ ಕಾಲ್ ಬಂತು ಗೈಸ್. ಒಂದು ಶೂಟ್ ಒಂದು ಮೀಟಿಂಗ್ ಬಂತು. ಸಡನ್ ಆಗಿ ಎರಡೆರಡು ಹೊಡ್ಕೊಂಡ್ಬಿಡ್ತು. ಮತ್ತೆ ಚೇತನ ಬರ್ತೀನಿ, ಕ್ಲಾಸ್ ಒಂದು ನೋಡೋಣ, ಮತ್ತೆ ಇನ್ನೊಂದು ಸ್ಟುಡಿಯೋ ನೋಡೋಣ ಅಂತ ಹೇಳ್ತು. ಸೊ ಅಲ್ಲಿಗೆ ಹೋದೆ. ಸೊ ಅದು ಲೇಟ್ ಆಗಿದೆ ಗೈಸ್, ಅದಕ್ಕೋಸ್ಕರನೇ. ನಾನು 2 ಸತಿ ಪಾತ್ರ ತೊಳೆದಿದ್ದು. ಫಸ್ಟ್ ಟೈಮ್ ಮಧ್ಯಾಹ್ನದ ಪಾತ್ರೆ ಇತ್ತು, ಅದು ತೊಳೆದೆ. ಅದಾದ್ಮೇಲೆ ಎಲ್ಲ ಆದ್ಮೇಲೆ ಮ್ಯಾರಿನೇಟ್ ಮಾಡಿ ಇಟ್ಟಿರೋದು, ಅದು ಮಾಡಿ ಇಟ್ಟಿರೋದು ಎಲ್ಲ ಆಮೇಲೆ ಮತ್ತೆ ತೊಳೆದೆ. ಗೈಸ್ ನಾವು ರಿಯಲ್ ಆಗಿ ಏನೇ ಎಲ್ಲರೂ ಹೇಳ್ಕೊತೀವಿ, ಅದಾದ್ಮೇಲೆ ನೀವು ಖುಷಿ ಪಟ್ಟು ಬೇಜಾರಾಗಿ ನಮ್ ರಿಯಲ್ ಫ್ಯಾಕ್ಟ್ ಹೇಳ್ಕೊತೀವಿ. ಅದಕ್ಕೆ ಡೈಲಿ ವ್ಲಾಗರ್ ಆಗಿದ್ದೀವಿ ಈಗ. ಅಲ್ಲ ಬಾಬುಮ್ಮ? ಅದಾದ್ಮೇಲೆ ನಾನು ಬಿರಿಯಾನಿಗೆ ಅದು ಗ್ರೀನ್ ಮಸಾಲ ಬೇಕು ಅಂತ ಅಂದ್ಬಿಟ್ಟು ಗ್ರೀನ್ ಇದು ಸೊಪ್ಪು ಅದಿದೆ ಹಾಕ್ಬಿಟ್ಟು ಗ್ರೀನ್ ಕಲರ್ಗೆ ಅದು ಮಾಡಿಬಿಟ್ಟು, ಅದಾದ್ಮೇಲೆ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿಬಿಟ್ಟು ಮಾಡಿದ್ದು ಬಿರಿಯಾನಿ. ಬಿಟ್ಟು ವಾಶ್ ಮಾಡ್ಬೋದು ಅದನ್ನ ಅಲ್ಲಿಯೋದಾ? ವಾಷೇಬಲ್ ಅದು? ನೀಟಾಗಿ ವಾಶ್ ಮಾಡಿ ವಾರಕ್ಕೊಂದ್ಸಲಿ ಬಿಸಿಲು ಮಾಡಬೇಕು. ಇಲ್ಲಾಂದ್ರೆ ಬೆಳಿಗ್ಗೆ ಬಿಸಿಲು ಮಾಡಕ್ಬಿಡು. ಮಾಡ್ಲೇಬೇಕು. ಸ್ವಲ್ಪ ವಾಕ್ ಮಾಡೋಣ ಆಚೆ ಹೋಗಿ. ಯಾಕೆ ಕಣ್ಣಲ್ಲಿ ನೀರು? ಖಾರ ಆಗಿದೆಯಾ? ನನಗೆ ಖಾರನೇ ಇಲ್ಲ. ಖಾರ ಆಗಿದೆಯಂತೆ. ನೀರು ಕುಡಿ. ಖಾರನೇ ಇಲ್ಲ ಅಂತ. ಹೌದು, ನನಗೇನು, ನನಗೆ ಖಾರ ಆಗುತ್ತೆ ಅಂತ ಹೇಳು. ಮೊಸರನ್ನ ಬೇಕು ನನಗೆ. ಮೊಸರನ್ನ ಅಲ್ಲ ಇದೆಲ್ಲ ಪಕ್ಕದಲ್ಲಿ. ಮೊಸರು ಹಾಕ್ಲ ಸ್ವಲ್ಪ ಮೊಸರು ಹಾಕ್ಬೇಕ. ಸುಮ್ಮನೆ ಹತ್ರ ಮಾತಾಡ್ಬೇಡ, ಅವಳು ಇನ್ನೂ ಜಾಸ್ತಿ ಮಾಡ್ತಾಳೆ. ಜ್ಯೂಸ್ ಬೇಡವಾ? ಮೊಸರು ಹಾಕ್ತೀನಿ ಸ್ವಲ್ಪ. ಹಾಕ್ಲಾ? ಅಷ್ಟೇ ಅಂತ ನೋಡ್ತಿದ್ಯಾ? ಮೊಸರು ಸಮಾಧಾನ ಆಯ್ತು. ಗೈಸ್ ನನ್ನ ಫೇಸ್ ಸ್ವಲ್ಪ ಸನ್ ಬರ್ನ್ ಆಗಿತ್ತು. ಸೊ ಅದಕ್ಕೇನೋ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದಾರೆ ನಮ್ಮ ವೈಫ್ ಅವರು, ನಮ್ಮ ಧರ್ಮ ಪತ್ನಿಯವರು. ಕರಾಮಾಗಿದ್ದಾರೆ. ನಾನು ಮ್ಯಾಚ್ ನೋಡ್ತಾ ಇದ್ದೆ. ಇಲ್ಲ ಕ್ಯೂಟ್ ಆಗಿದ್ದಾರೆ. ಓಕೆ ಗಾಯ್ಸ್, ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಲ್ಲ ಅಲ್ಲಿ ಬೈದಿರ್ತೀರಾ, ನೀನು ಬಿರಿಯಾನಿ ಮಾಡ್ತೀಯ ಅಂದ್ಬಿಟ್ಟು ಪಾಪಮ್ಮನ ಕೈಲಿ ಬಿರಿಯಾನಿ ಮಾಡಿಸಿದ್ಯಾ ಅಂತ. ನಿಮಗೂ ಸಾರಿ ಕೇಳಿ, ಪಾಪಮ್ಮಗೂ ಸಾರಿ ಕೇಳ್ತೀನಿ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾರು ಹೇಳ್ತೀಯಾ? ನಾನು ಹೇಳ್ತೀನಿ. ನನಗೆ ಸಾರಿ ಹಿಂಗೆಲ್ಲ ಕೇಳೋದು. ನನಗೆ ಏನಾರು ತಂದು ಕೊಡಬೇಕು. ಚಾಕ್ಲೇಟ್, ನಾಳೆ ಚಾಕ್ಲೇಟ್ ಕೊಡಿಸ್ಬೇಕಂತ ಇವಳಿಗೆ. ಕೊಡ್ಸೋಣ ಗಾಯ್ಸ್. ಚಾಕ್ಲೇಟ್ ಅಲ್ಲ, ಡೆತ್ ಬೈ ಚಾಕ್ಲೇಟ್. ಡೆತ್ ಬೈ ಚಾಕ್ಲೇಟ್ ಅಂತ ಅದೇನು ಗೊತ್ತಿಲ್ಲ. ಅಂದ್ರೆ ತಿರಮಿಸು ಯಾವ್ದಾದ್ರು ಓಕೆ ಸರಿ ಕೊಡ್ಸೋಣ. ಓಕೆ ಗೈಸ್, ಐ ಹೋಪ್ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ವಾಚ್ ಮಾಡಾಯಿತು. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ಲವ್ ಯು ಟಿಲ್ ದೆನ್, ಟೇಕ್ ಕೇರ್, ಬಾಯ್. ಹಾಗೆ ಏನಾದ್ರು ಒಂದು ಕಮೆಂಟ್ ಮಾಡಿ.